ರಾಜ್ಯಕ್ಕೆ ದುಡ್ಡು ಮಾಡಲಿಕ್ಕೆ ಅಂತ ಬಂದದಲ್ಲ. ನಾನು ಒಂದು ಟ್ರಸ್ಟನ್ನು ನಡೆಸಿ ಅದರಲ್ಲಿ ತುಂಬ ಜನರಿಗೆ ಸಹಾಯ ಮಾಡ್ತಾ ಇದ್ದೆ. ಆಗ ನನಗೆ ಸಹಾಯ ಮಾಡಲಿಕ್ಕೆ ಅಲ್ಲಲ್ಲಿ ಅಡೆತಡೆಗಳು ಬರ್ತಾಯಿತ್ತು, ರಾಜಕೀಯವಾಗಿ ಅಡೆತಡೆಗಳು ಬರ್ತಾಯಿದ್ದವು. ನಾನು ವ್ಯಾವಹಾರಿಕವಾಗಿ ಕೆಲಸ ಮಾಡಿದರೆ ವರ್ಷಕ್ಕೆ ಕನಿಷ್ಠ 5 ರಿಂದ 6 ಕೋಟಿ ಉತ್ಪತ್ತಿ ಮಾಡ್ತೀನಿ. ಈಗ 1 ವರ್ಷ ಆಯಿತು ಶಾಸಕನಾಗಿ, ಉತ್ಪತ್ತಿ ಮಾಡಿದ್ದೇನಿಲ್ಲ, ಮನೆ ಮಾಡಿದ್ದನ್ನೆಲ್ಲ ಕಳ್ಕೊಳ್ತಾ ಇದ್ದೀನಿ. ದಿವಸ ಒಂದು ಕಡೆ ಆರೋಗ್ಯ, ಒಂದು ಕಡೆ ಮನೆಯವರ ಪ್ರೀತಿ, ಒಂದು ಕಡೆ ಕೈಯಲ್ಲಿದ್ದ ದುಡ್ಡು, ಮೂರನ್ನು ಕಳ್ಕೊಂಡಿದ್ದೇನೆ. ಆಗ ನೀವು ಹೇಳ್ಬೋದು ನಿಮಗೆ ಸಮಾಧಾನ ಇಲ್ವಾ ಅಂತ. ನನಗೆ ಸಮಾಧಾನ ಇದೆ. ದುಡ್ಡು ಮಾಡೋದು ಮಾತ್ರ ಮನುಷ್ಯನ ಜೀವನ ಅಲ್ಲ, ಸಮಾಜದಲ್ಲಿ ಸೇವೆ ಮಾಡೋದು ಕೂಡ ಜೀವನ ಅಂತ ನಾನು ತಿಳ್ಕೊಂಡಿದ್ದೀನಿ. ಏನಾದರೂ ನಾವು ಬರುವಾಗ ಏನು ತರೋದಿಲ್ಲ, ಹೋಗುವಾಗ ಏನು ಕೊಂಡೋಗ್ಲಿಕ್ಕಿಲ್ಲ. ಈ ಜೀವನದ ಮಧ್ಯೆ ಏನಾದರೂ ಬೆಂಚ್ ಮಾರ್ಕ್ ಅಂತ ಹೇಳ್ತಾರೆ, ಅಂದರೆ ಅದೊಂದು ಬೆಂಚ್ ಮಾರ್ಕ್ ಆಗಿ ಉಳಿಬೇಕು. ಅಂಥ ಕೆಲಸಗಳನ್ನು ಮಾಡಿದರೆ ಅವನ ಹೆಸರು ಕೂಡ ಈ ಸಮಾಜದಲ್ಲಿ ಉಳಿಯುತ್ತದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕೆ ರಾಜ್ಯಕ್ಕೆ ಬಂದೆ ಅಂತ ಹೇಳಿದರೆ, ಬಡವರ ಕೆಲಸವನ್ನು ಮಾಡುವಾಗ ನನಗೆ ಅಡೆತಡೆಗಳು ಬರ್ತಾ ಇತ್ತು. ಹಾಗೆ ಒಂದು ಸಲ ಶಾಸಕನಾಗಿ ಯಾರಾದರೂ ಕಷ್ಟದಲ್ಲಿರುವ ಕಟ್ಟಕಡೆಯ ವ್ಯಕ್ತಿಗೆ ಅವರಿಗೆ ಸ್ಪಂದನೆ ಕೊಡಬೇಕಂತ ನನ್ನ ಅನಿಸಿಕೆ. ಪ್ರಯತ್ನ ಮಾಡ್ತಾ ಇದ್ದೇನೆ. 1 ವರ್ಷ ಕಂಪ್ಲೀಟ್ ಆಗಿದೆ, ಇನ್ನು 4 ವರ್ಷ ಇದ್ದೇನೆ. 4 ವರ್ಷದಲ್ಲಿ ಈ ಶಾಸಕನಾಗಿ ಎಷ್ಟು ಅಧಿಕಾರ ಚಲಾಯಿಸಲಿಕ್ಕೆ ಆಗ್ತದೋ ಅಷ್ಟು ಅಧಿಕಾರವನ್ನು ಚಲಾಯಿಸಿ ಬಡವರ ಸೇವೆಯನ್ನು ಮಾಡಲಿಕ್ಕೆ ಖಂಡಿತ ಪ್ರಾಮಾಣಿಕತನವಾಗಿ ಪ್ರಯತ್ನವನ್ನು ಮಾಡ್ತೇನೆ. ನಿಮ್ಮೆಲ್ಲ ಹಿರಿಯರ ಸಹಕಾರಗಳು ಇರಲಿ. ನಾನೆಲ್ಲಾದರೂ ತಪ್ಪಿ ನಡೆದಲ್ಲಿ ಎಲ್ಲ ಇದ್ದೀರಿ ಹಿರಿಯರು, ನನ್ನನ್ನು ತಿದ್ದುವಂಥ ಕೆಲಸ ಮಾಡಿ. ನಿಮಗೆಲ್ಲ ನಿಮ್ಮ ಆಶೀರ್ವಾದವನ್ನು ಪಡೆದು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.